ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಸಂಕಷ್ಟಾರ ಚತುರ್ಥಿ ಇತ್ತು, ಆದರೆ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ, ಯಾಕಂದರೆ ಎದ್ದಿದ್ದೇ ಲೇಟ್ ಆಗೋಯಿತು. ಈ ನಡುವೆ ಫುಲ್ಲು ನನ್ನ ಎಲ್ಲ ರೊಟೀನು ಚೇಂಜ್ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗ್ತಾ ಇಲ್ಲ, ರಾತ್ರಿ ಬೇಗ ಮಲಗೋಕ್ಕಾಗ್ತಾ ಇಲ್ಲ, ಯಾವ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಆಗಿಬಿಟ್ಟಿದೆ ನನ್ನ ರೊಟೀನ್ ಎಲ್ಲನೂ. ಹೇಗೆ ಸರಿ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ಟೈಮೇ ಇರ್ತಾ ಇಲ್ಲ ನನಗೆ. ಮುಂಚೆ ಎಲ್ಲನೂ ಟೈಮು ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನನಗೆ ಟೈಮೇ ಸಾಕಾಗ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗಾಗ್ಬಿಟ್ಟಿದೆ ನನಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಇನ್ನು ಅದಕ್ಕೆ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸರಿ ಬೆಳಗ್ಗೆ ಎದ್ದಿದ್ದೇ ಲೇಟ್ ಆಗೋಯ್ತಲ್ಲ, ಬೇಗ ತಿಂಡಿ ರೆಡಿ ಮಾಡ್ಕೊಂಬಿಡೋಣ ಅಂತ ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ. ತಿಂಡಿಗೆ ಇವತ್ತು ನಾನು ಕಡಾಯಿಯಲ್ಲಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ನಾವು ನಾರ್ಮಲಾಗಿ ಕುಕ್ಕರಲ್ಲಿ ಮಾಡಿರ್ತೀವಿ ಅಲ್ಲ, ಕಡಾಯಿಯಲ್ಲಿ ಒಂದ್ಸರಿ ಟ್ರೈ ಮಾಡೋಣ, ನಾನು ಯಾವತ್ತೂ ಮಾಡಿಲ್ಲ ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಕುಕ್ಕರ್ ಅಷ್ಟೇ ಚೆನ್ನಾಗಿ ಬರುತ್ತೆ ಕಡಾಯಿಯಲ್ಲಿ ಕೂಡ. ಟ್ರೈ ಮಾಡಿಲ್ಲ ಅನ್ನೋದಾದರೆ ಯಾರಾದರೂ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಕಡಾಯಲ್ಲಿ ಮಾಡಿದ್ದು ಪಲಾವು. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ಇನ್ನು ನಾನು ಕಡಾಯಿ ಪಲಾವ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನ ರೆಡಿ ಮಾಡಿಕೊಂಡೆ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ನವಿಲುಕೋಸು ಎಲ್ಲನೂ ರೆಡಿ ಮಾಡಿಕೊಂಡೆ. ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಇನ್ನು ಜೊತೆಯಲ್ಲಿ ಈರುಳ್ಳಿ, ಟೊಮೆಟೊ, ಹುಳಿ ಟೊಮೆಟೊ ಒಂದು 2 ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿನ ತುರಿದು ಇಟ್ಕೊತಾ ಇದ್ದೀನಿ. ನಾನು ಪೇಸ್ಟ್ ಯೂಸ್ ಮಾಡಲ್ಲ, ನಾನು ಅಂಗಡಿ ಪೇಸ್ಟ್ ಯೂಸ್ ಮಾಡಲ್ಲ. ನಾನು ಕೂಡ ರೆಡಿ ಮಾಡಿ ಮುಂಚೆನೇ ಇಟ್ಕೊಳಲ್ಲ, ಆವಾಗಲೇ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋದೆ ನಾನು. ಶುಂಠಿ ಬೆಳ್ಳುಳ್ಳಿನ ಈ ಥರ ತುರಿದ್ಕೊಂಡ್ಬಿಡ್ತೀನಿ, ಅದೇ ಸಾಕಾಗುತ್ತೆ ನನಗೆ ಪೇಸ್ಟು. ಅದಕ್ಕೆ ಅದನ್ನು ತುರಿದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಯಲ್ಲಿ ಅಕ್ಕಿ ಕೂಡ ತೊಳೆದ್ಬಿಟ್ಟು ನೆನೆಸಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ನೆನೆಸಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ, ಹಾಗಾಗಿ ಅಕ್ಕಿ ಬೇಯೋದು ನಿಧಾನ ಆಗಲ್ಲ. ಹಾಗಾಗಿ ಫಸ್ಟೇ ನೆನೆಸಿ ಇಟ್ಕೊಂಬಿಡ್ಬೇಕು. ಇನ್ನು ಅದಷ್ಟು ರೆಡಿ ಮಾಡಿಕೊಂಡು ಆಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ಕುಕ್ಕರಲ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಅಲ್ಲ ನಾವು, ಒಂದೊಂದು ಸಾರಿ ಬೇರೆ ಥರ ಟ್ರೈ ಮಾಡ್ತಾ ಇರಬೇಕು. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಅಲ್ಲ ನಮಗೂ ಕೂಡ, ಮನೇಲಿರೋರಿಗೂ ಕೂಡ. ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಒಂಥರ ಮೈಂಡಿಗೆ ಆ್ಯಕ್ಟಿವಿಟಿ ಆಗಿರುತ್ತೆ. ಬೇರೆ ಕಡೆ ಯೋಚನೆಗಳು ಬರದೇ ಇರೋ ಥರ ಏನೋ ಒಂದು ಮೈಂಡ್ನ ಆ್ಯಕ್ಟಿವ್ ಆಗಿ ಇಡಬೇಕಲ್ಲ, ಹಾಗಾಗಿ ಈ ಥರ ಏನೋ ಒಂದೊಂದು ಟ್ರೈ ಮಾಡ್ತಾ ಇರಬೇಕು ಮನೇಲಿರೋವಾಗ. ಇನ್ನು ಸರಿ ಅಂತ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೀಗ ಒಗ್ಗರಣೆ ಮಾಡೋದು ಹೆಂಗೆ ಕಡಾಯಲ್ಲಿ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತೀನಿ ನೋಡಿ. ಮಾಡಿದರೆ ನೀವೇನಾದರೂ ಟ್ರೈ ಮಾಡಿದ್ದೀನಿ ಅನ್ನೋದಾದರೆ ಕಮೆಂಟ್ ಮಾಡಿ ಹೇಳಿ. ಇಲ್ಲ ನಾನು ಟ್ರೈ ಮಾಡಿಲ್ಲ ಅನ್ನೋದಾದರೆ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಮಿಸ್ ಮಾಡ್ದಿರಾ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಆ ಥರ ನೋಡೋದ್ರಿಂದನೇ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಸೆಂಟ್ರಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ನಮಗೆ ಏನು WH ಬರಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡಿದೆ ಅಂದರೆ ಸೆಂಟ್ರಲ್ಲಿ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ಇನ್ನು ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಫಸ್ಟು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ ಹಾಕ್ಕೊತೀನಿ. ಒಂದು ಏಲಕ್ಕಿ, ಒಂದಷ್ಟು ಲವಂಗ, ಜೊತೆಲಿ ಒಂದು ಪೀಸ್ ಚಕ್ಕೆ, ಸ್ವಲ್ಪ ಮೆಣಸುಕಾಳು, ಒಂದು ಸ್ವಲ್ಪ ಸೋಂಪು, ಇದೆಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಬಿಡೋ ತನಕ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಇರಲಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಅದು ಕೂಡ ನಾನು ಹಾಕಿಲ್ಲ ಅಷ್ಟೇನೆ. ಬೇಕಿದ್ದರೆ ಕಸೂರಿ ಮೇಥಿ ಕೂಡ ಹಾಕ್ಕೊಬೋದು ಈ ಟೈಮಲ್ಲಿ. ನನಗೆ ಸ್ವಲ್ಪ ಗ್ರಾಸರೀಸು ಖಾಲಿಯಾಗಿದೆ, ಹಬ್ಬಕ್ಕೆ ತರಬೇಕು, ಹಾಗಾಗಿ ಇದರಲ್ಲೇನೂ ಹಾಕಿಲ್ಲ ನಾನು. ಇನ್ನು ಈರುಳ್ಳಿನ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊತೀನಿ. ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. 2 ಹುಳಿ ಟೊಮೆಟೊನ ತೊಗೊಂಡಿರೋದು ನಾನು. ನೀವು ನೋಡಿ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ಆಗ್ಬೋದು, ಯಾಕಂದರೆ ಮೊಸರು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು. ಹಾಗಾಗಿ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಆಗಬೇಕು ಅಂದರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿದ್ರೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಫಸ್ಟು ನಾನು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅದು ತಳ ಹತ್ತುತ್ತಾ
ಹೋಗ್ತಾ ಇರುತ್ತೆ ಕಡಾಯಲ್ಲಿ, ಸ್ಟೀಲ್ ಕಡಾಯಿ ಅಲ್ವಾ, ಹಾಗಾಗಿ ಅದಕ್ಕೆ ಅವಾಗವಾಗ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಇನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆ ಎಲ್ಲ ಬಿಡುತ್ತೆ, ಎಣ್ಣೆ ಬಿಡೋ ಥರ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ, ಆ ಥರ ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗಲೇ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡೆ. ಗರಂ ಮಸಾಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಆದಮೇಲೆ ನಾನು ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ಮೊಸರು ಹಾಕಿದ್ರೆ ಅದ್ರ ಟೇಸ್ಟೇ ಒಂಥರ ಸಖತ್ತಾಗಿ ಬರುತ್ತೆ. ಅದು ತರಕಾರಿ ರೈಸು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಮೊಸರು ಹಾಕೋದು. ಮೊಸರು ಹಾಕ್ಕೊಂಡು ಅದು ಚೆನ್ನಾಗಿ ಗೆಡ್ಡೆ ಗೆಡ್ಡೆ ಥರ ಮೊಸರು ಕಾಣಬಾರ್ದು, ಅದೆಲ್ಲ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು, ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇವಾಗ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ತರಕಾರಿನೂ ಕಲರ್ಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೇಸರಿ, ಬಿಳಿ, ಹಸಿರು. ತರಕಾರಿನ ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಆವಾಗವಾಗ ಮುಚ್ಚಿಟ್ಟು ಫ್ರೈ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ತರಕಾರಿ ಸ್ವಲ್ಪ ಬೇಯಬೇಕು, ಒಂದು ಅರ್ಧ ಭಾಗ ಬೆಂದ ಮೇಲೇ ನಾವು ಅಕ್ಕಿ ಹಾಕ್ಕೊಬೇಕು. ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಅಕ್ಕಿ. ಇದರಲ್ಲಿ ತರಕಾರಿ ಬೇಯಲ್ಲ. ಹಾಗಾಗಿ ಫಸ್ಟು ತರಕಾರಿನ ಒಂದು ಅರ್ಧ ಭಾಗ ಬೇಯಿಸ್ಕೊಂಡಾದ್ಮೇಲೆ ನೆನೆಸಿಟ್ಟಿರೋ ಅಕ್ಕಿನ ನೀರು ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು 1/4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದು, ಆದರೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕಡಾಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ನೀರನ್ನ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಬೇಕಾಗತ್ತೆ ಚೆನ್ನಾಗಿ ಬೇಯಬೇಕು ಅಂತಂದರೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಲಿಡ್ನ ಬೇಯಿಸ್ಕೊಳ್ಳೋದು. ಆವಾಗವಾಗ ಓಪನ್ ಮಾಡಿ ನೋಡಬೇಕು, ಯಾಕಂದರೆ ತಳ ಹತ್ಬಿಡುತ್ತೆ, ಸ್ಟೀಲ್ ಬಾಣಲಿ ಅಲ್ವಾ, ಹಾಗಾಗಿ ಆವಾಗವಾಗ ಈ ಥರ ತಿರುಗಿಸ್ಕೊತಾ ಇರಬೇಕು. ನೋಡ್ತಾ ಇರ್ಬೋದು ಅನ್ನ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ನೀರಿದೆ, ನೀರು ಅಷ್ಟು ಇರಲೇಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಬೇಯಲ್ಲ. ಅಕ್ಕಿನೂ ಮತ್ತು ತರಕಾರಿ ಎರಡೂ ಬೇಯಬೇಕಲ್ಲ. ಕುಕ್ಕರಲ್ಲಾದರೆ ಅದು ಪ್ರೆಷರಲ್ಲಿ ಬೆಂದುಬಿಡುತ್ತೆ, ಆದರೆ ಬಾಣಲಿಲಿ ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ಅದು ಈ ಥರ ಬೇಯಿಸ್ಕೊಬೇಕಾಗತ್ತೆ, ಸ್ವಲ್ಪ ನೀರು ಜಾಸ್ತಿ ಹಾಕಿ. ಇನ್ನು ಮುಚ್ಚಿಟ್ಟು ಆವಾಗವಾಗ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ನೀವು, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಡಾಯಲ್ಲಿ ಪಲಾವು, ಕಡಾಯಲ್ಲಿ ಕೂಡ ನಾವು ಪಲಾವ್ನ ಆರಾಮಾಗಿ ಮಾಡ್ಕೊಬೋದು ಅಂತ ಗೊತ್ತಾಯಿತು. ಚೆನ್ನಾಗಿರುತ್ತೆ, ಕುಕ್ಕರಲ್ಲೇ ಮಾಡಬೇಕು ಅನ್ನೋದೇನು ಇಲ್ಲ. ಇನ್ನೂ ಸ್ವಲ್ಪ ನೀರಿದೆ ಅಲ್ಲ, ಹಾಗಾಗಿ ಅದನ್ನು ಅನ್ನ ಎಲ್ಲ ಚೆನ್ನಾಗೇ ಬೆಂದಿದೆ. ಈಗ ಬಿಸಿಯಾಗಿ ಹಂಗೆ ತಿನ್ನೋದಕ್ಕಿಂತ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಆಮೇಲೆ ಅದು ಉದುರುದ್ರಾಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕೊನೆಗೆ ಪಲಾವ್ ಕೂಡ ಮಾಡಿದ್ದಾಯಿತು. ಇನ್ನು ನಮ್ಮ ತಿಂಡಿ ಈ ಥರ ಇತ್ತು. ನಾನು ಅದಕ್ಕೆ ಮೊಸರು ಪಚ್ಚಡಿ ಎಲ್ಲ ಏನು ಮಾಡಲಿಲ್ಲ, ಡೈರೆಕ್ಟಾಗಿ ಮೊಸರನ್ನ ಸೌತೆಕಾಯಿನ ಇಟ್ಕೊಂಡು ತಿಂದಿದ್ದಷ್ಟೇನೆ. ಇನ್ನು ತಿಂಡಿ ಮಾಡ್ಕೊಂಡಾದ್ಮೇಲೆ ಇನ್ನು ಮಧ್ಯಾಹ್ನ ತನಕ ನನಗೇನು ಅಷ್ಟು ಕೆಲಸ ಇರಲಿಲ್ಲ. ಮಧ್ಯಾಹ್ನ ಮತ್ತು ನನಗೆ ಸ್ವಲ್ಪ ಸೀರೆ ಬಂತು ಜಿಗ್ಜಾಗ್ ಮಾಡೋದಕ್ಕೆ, ಸರಿ ಅಂತ ಅದನ್ನು ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಇನ್ನು ಜಿಗ್ಜಾಗೆಲ್ಲ ಮುಗಿಸೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಇನ್ನು ನಮ್ಮಮ್ಮ ಅಡುಗೆ ಏನೋ ಮಾಡಿದರು, ಮರ್ತೋಗ್ಬಿಟ್ಟೆ ನಾನು ಏನು ಮಾಡಿದರು ಅಂತ. ಅನ್ನ ಸಾಂಬಾರು ಅನಿಸುತ್ತೆ. ಅದನ್ನು ತಿಂದ್ಕೊಂಡೆ. ಇನ್ನು ಮಧ್ಯಾಹ್ನ ಊಟನೂ ಎಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ. ಇನ್ನು ಸಂಜೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಇನ್ನು ಪೂಜಾ ಐಟಮ್ಸ್ ಎಲ್ಲ ತೊಳೆಯೋದಿರುತ್ತೆ ಇವತ್ತು ಅಂತ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು.
ಇನ್ನು ಮನೆ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಆಚೆ ಕೂಡ ಕಸ ಗುಡಿಸಿ ಮಾಪಲ್ಲೇ ಒರೆಸ್ಕೊಂಡ್ಬಿಟ್ಟೆ. ನೀರೆಲ್ಲ ಏನು ಹಾಕಕ್ಕೆ ಹೋಗಲಿಲ್ಲ ಇವತ್ತು, ಮಧ್ಯಾಹ್ನ ಆಗಿದ್ದರಿಂದ. ಇನ್ನು ನೀರು ಹಾಕಿದ್ರೆ ಬೈತಾರೆ ನಮ್ಮಮ್ಮ ಅಂದ್ಬಿಟ್ಟು. ಇನ್ನು ಇವಾಗ ನಾನು ಮಾಪಲ್ಲೆಲ್ಲ ಒರೆಸ್ಕೊಂಡು ಆದಮೇಲೆ ಹೊಸಲನ್ನೆಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ರಂಗೋಲಿ ಇವತ್ತೊಂದು ಸಿಂಪಲ್ಲಾಗಿ ಸೂಪರಾಗಿ ಸಕ್ಕತ್ತಾಗಿದೆ ರಂಗೋಲಿ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಡಿಸೈನ್ನ ಯೋಚನೆ ಮಾಡಿದೆ, ಹಾಗೆ ಯೋಚನೆ ಮಾಡಿಬಿಟ್ಟು ಹಾಗೆ ಬಿಡಿಸ್ಬಿಟ್ಟೆ. ಅದಕ್ಕೆ ಅದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಈ ರಂಗೋಲಿ ಸಿಂಪಲ್ ಆಗಿರುತ್ತೆ. 5ರಿಂದ 1 ಚುಕ್ಕಿ ರಂಗೋಲಿ ಈಸಿಯಾಗಿ ಹಾಕ್ಕೊಬೋದು, ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ರಂಗೋಲಿನ, ಆಯಿತಾ? ಹೆಂಗಿದೆ ಇವತ್ತಿನ ರಂಗೋಲಿ? ತುಳಸಿ ಗಿಡದ ಹತ್ರ ಸಿಂಪಲ್ಲಾಗಿ ಒಂದು ಹಾಕಿದ್ದೀನಿ. ಇದು ಬಾಗ್ಲ ಹತ್ರ ಬಿಡಿಸ್ಕೊಂಡಿರೋ ರಂಗೋಲಿ. ಇನ್ನು ರಂಗೋಲಿ ಬಿಡಿಸ್ಕೊಂಡಾದ್ಮೇಲೆ ಬೆಳಗ್ಗೆಯಿಂದ ತಿಂಡಿ ಎಲ್ಲ ಮಾಡಿದ್ದು ಪಾತ್ರೆಗಳೆಲ್ಲ ಹಾಗೆ ಇತ್ತಲ್ಲ, ಅದನ್ನೆಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಂಬಿಡೋಣ ಕಿಚನ್ನ ಅಂತ ಬಂದೆ. ಫಸ್ಟು ಇದೆಲ್ಲ ಆದರೆ ಆಮೇಲೆ ಮನೆಯೆಲ್ಲ ಒರೆಸ್ಕೊಬೇಕು. ನೀರು ಕೂಡ ಇಟ್ಬಿಟ್ಟು, ನೀರು ಕಾಯಕ್ಕೆ ಇಟ್ಬಿಟ್ಟು ನಾನು ಮನೆಯನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇನ್ನು ಮನೆಯೆಲ್ಲ ಒರೆಸ್ಕೊಂಡು ನಾನು ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ 4:15 ಟೈಮ್ ಆಗೇ ಹೋಗಿತ್ತು. ಎಷ್ಟು ಬೇಗ ಮಾಡಿದ್ರು ಕೂಡ ಟೈಮೇ ಸಾಕಾಗ್ತಾ ಇಲ್ಲ. ಒಂಥರ ಗಡಿಬಿಡಿ ಆಗಿಬಿಟ್ಟಿದೆ ಈ ನಡುವೆ ನನಗೆ. ಯಾವ ಕೆಲಸ ಮಾಡೋದು, ಯಾವ್ದು ಬಿಡೋದು, ಏನು ಒಂದು ಗೊತ್ತಾಗ್ತಾ ಇಲ್ಲ. ಈ ಕಡೆ ಮನೆ ಕೆಲಸ ನೋಡ್ಕೊಂಡು ಕೂತ್ಕೊಂಡ್ರೆ ಆ ಕಡೆ ಯೂಟ್ಯೂಬ್ಗೆ ಏನೂ ಮಾಡೋಕ್ಕಾಗಲ್ಲ. ಆ ಕಡೆ ಯೂಟ್ಯೂಬ್ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಈ ಕಡೆ ಮನೆ ಕೆಲಸ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಹಿಂಗಾಗ್ಬಿಟ್ಟಿದೆ ನಂದು ಲೈಫ್ ಇವಾಗ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಅಮ್ಮ ಅಂತೂ ದಿನ ಬೈತಾ ಇರ್ತಾರೆ, ಸರಿಯಾಗಿ ಊಟ ತಿನ್ನಲ್ಲ, ಸರಿಯಾಗಿ ಯಾರನ್ನೂ ಮಾತಾಡ್ಸಲ್ಲ, ಎಲ್ಲಿಗೂ ಬರಲ್ಲ, ಏನು ಮಾಡಲ್ಲ, ಏನು ಕರೆದ್ರು ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡು ಕೂತಿರ್ತೀಯ, ಕೆಲಸ ಅಂತ ಇರ್ತೀಯ ಅಂತ ಬೈತಾನೇ ಇರ್ತಾರೆ. ಏನು ಮಾಡಲಿ, ಇನ್ನು ನಾನು ಏನೋ ಒಂದು ಮಾಡಿಬಿಟ್ಟು ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು ಅನ್ನೋದೊಂದು ಭಯ ಇದೆ, ಆಸೆ ಇದೆ. ಅದು ಹಾಗಾಗಿ ನನಗೆ ಈ ಥರ ಆಗ್ತಾ ಇದೆ. ಹೆಂಗಾದರೂ ಮಾಡಿ ಇದೊಂದು ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋದೊಂದು ಆಸೆ ಅಷ್ಟೇನೆ. ಕಷ್ಟಪಡ್ತಾ ಇದ್ದೀನಿ ಅದಕ್ಕಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ, ನನ್ನ ಕಷ್ಟಕ್ಕೇನು ಪ್ರತಿಫಲ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಆದರೂ ಟ್ರೈ ಮಾಡೋದನ್ನು ಬಿಡಬಾರ್ದಲ್ಲ ಯಾವತ್ತೂ. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ಅಲ್ಲ, ಕೆಲಸ ನಿಂದು ಫಲ ನಂದು ಅಂತ. ಮಾಡೋದನ್ನು ಮಾಡು, ನಾನು ಕೊಡೋದನ್ನು ಕೊಡ್ತೀನಿ ಅಂತ. ಹಾಗೆ ಟ್ರೈ ಮಾಡೋದನ್ನು ಮಾಡ್ತಾ ಇದ್ದೀನಿ. ರಾಯರಿದ್ದಾರೆ, ಏನೋ ನನ್ನ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟು ಕಷ್ಟಪಡ್ತಾ ಇರೋದು ಅಷ್ಟೇನೆ. ಟೈಮು ಬೆಳಗ್ಗೆ ರಾತ್ರಿ ಅಂದಿರ ಯಾವಾಗಂದರೆ ಆವಾಗ ವಾಯ್ಸ್ ಓವರ್ ಕೊಡೋಕೆ ಕುತ್ಕೊತಾ ಇದ್ದೀನಿ, ಯಾವಾಗಂದರೆ ಅವಾಗ ಎಡಿಟ್ ಮಾಡೋಕೆ ಕುತ್ಕೊತಾ ಇದ್ದೀನಿ. ಏನು ಮಾಡಲಿ, ನಾನು ಆಗ್ತಾ ಇಲ್ಲ ನನಗೆ. ಆದರೂ ಕೂಡ ಮಾಡಲೇಬೇಕು, ಬಿಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಇಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ. ಇನ್ನು ದೇವ್ರ ಹತ್ರ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ನಾನ ಎಲ್ಲ ಮುಗಿಸಿ ಬಂದು ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದೆ. ಪೂಜೆ ಐಟಮ್ಸ್ ಎಲ್ಲನೂ ತೊಳ್ಕೊಂಡು, ಇವತ್ತು ಫುಲ್ಲು ಪೂಜೆ ಐಟಮ್ಸ್ ಎಲ್ಲ ತೊಳಿತಾ ಇಲ್ಲ, ಬರೀ ದೀಪಗಳು, ಕಳಸಗಳು ಮತ್ತು ಲಕ್ಷ್ಮೀ ವಿಗ್ರಹ ಇವನ್ನ ಮಾತ್ರ ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೇಳ್ತಾ ಇದ್ದೀನಲ್ಲ, ನನಗೆ ಏನು ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಾಕಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಒಂದು ಸ್ವಲ್ಪ ದಿನ ಆಮೇಲೆ ಎಲ್ಲನೂ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ದಿನ ಇಷ್ಟು ಕಷ್ಟ ಆಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ, ಮಾಡಿಬಿಡ್ತೀನಿ, ಏನಾದರೂ ಪರವಾಗಿಲ್ಲ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಐಟಮ್ಸ್ನು ಉಜ್ಜಿ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಬಿಟ್ಟು ನೀರು ಅಂದರೆ ತೊಳೆದ್ಮೇಲೆ ನೀಟಾಗಿ ಒಂದು ಸರಿ ಒರೆಸ್ಕೊಬೇಕು ಬಟ್ಟೆನಲ್ಲಿ. ಚೆನ್ನಾಗೆಲ್ಲ ಒರೆಸ್ಕೊಂಡು ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಕಳಸಕ್ಕೆ ಎಲೆ ಇರಲಿಲ್ಲ ಇವತ್ತು, ಎಲೆ ಸಿಗಲಿಲ್ಲ ನನಗೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನಾನು ಚಿಕ್ಕವಳಿರೋವಾಗಿಂದ ನೋಡಿರೋದು, ನಮ್ಮಮ್ಮ ಕಳಸಕ್ಕೆ ಎಲೆ ಸಿಗಲಿಲ್ಲ ಅಂದರೆ ದಾಸವಾಳ ಗಿಡದ ಎಲೆನ ತೆಗೆದಿಡ್ತಾಯಿದ್ರು. ಅದಕ್ಕೆ
ಯಾಕೆ ಅದನ್ನೇ ಇಡಬಾರ್ದು ಇವತ್ತು ಅಂತ ಅಂದ್ಕೊಂಡು ನೆನಪು ಬಂತು. ಹೆಂಗಿದ್ರು ಮೇಲೆ ಗಿಡದಲ್ಲಿ ದಾಸವಾಳ ಇದೆಲ್ಲ, ಫ್ರೆಶ್ ಆಗಿದೆ ದಾಸವಾಳ, ನಮ್ಮದೇ ಗಿಡದ ದಾಸವಾಳ ಎಲೆ ಆಗಿರೋದ್ರಿಂದ ಸರಿ ತಗೊಂಬರೋಣ, ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಒಂದು 5 ಎಲೆನ ಕಿತ್ಕೊಂಡೆ. ಈ ಥರ ಯಾರಾದರೂ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಮಾಡಿದ್ದೀವಿ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿರೋದು. ನಮ್ಮಮ್ಮ ಕಳ್ಸಕ್ಕೆ ವಿಲೇದೆಲೆ ಸಿಗದೆ ಹೋದರೆ ಈ ಥರ ದಾಸವಾಳ ಎಲೆನ ಇಡ್ತಾ ಇದ್ದಿದ್ದು. ಇಡ್ಬೋದು ದಾಸವಾಳ ಎಲೆನ, ಒಳ್ಳೆಯದೇನೆ ದಾಸವಾಳ ಎಲೆ ಇಟ್ಟರೆ. ನಾನು ಅದಕ್ಕೆ ಅದನ್ನೇ ಕಿತ್ಕೊಂಬಂದು ಇಟ್ಟೆ. ಇನ್ನು ಕಿತ್ಕೊಳ್ಳೋಕೆ ಹೋದಾಗ ನೋಡಿದ್ದು ನಾನು, ನಮ್ಮಮ್ಮ ದೊಡ್ಡ ಪತ್ರೆ ಗಿಡನೂ ಇಟ್ಟಿದ್ದಾರೆ ಪಾಟಲ್ಲಿ. ನೋಡಲಿಲ್ಲ ನಾನು ಅದು ಯಾವಾಗ ತೊಗೊಂಬಂದಿಟ್ರು ಅಂತ ಅಂದ್ಬಿಟ್ಟು. ದೊಡ್ಡ ಪತ್ರೆ ಎಲೆನೂ ಇತ್ತು, ಜೊತೇಲಿ ಸನ್ನಿ ಸೊಪ್ಪಿನ ಗಿಡನೂ ತೊಗೊಂಬಂದಿಟ್ಟಿದ್ದಾರೆ. ಯಾಕೆ ಸನ್ನಿ ಸೊಪ್ಪಿನ ಗಿಡ ಅಂತಂದರೆ, ಈ ಸನ್ನಿ ಸೊಪ್ಪು ಇದ್ದರೆ ಈ ಕೆಲವ್ರಿಗೆ ಸನ್ನಿ ಇರುತ್ತೆ ಅಲ್ಲ, ಕಿವಿ ಕೇಳಿಸಲ್ಲ, ಕಿವಿ ಮುಚ್ಕೊಳ್ಳುತ್ತೆ, ಇದೆಲ್ಲ ಆಗುತ್ತೆ ಥಂಡಿ ಟೈಮಲ್ಲಿ. ಆವಾಗ ಈ ಸನ್ನಿ ಸೊಪ್ಪನ್ನ ಕಿವಿ ಒಳಗೆ ಇಟ್ಕೊತಾರೆ. ಅದಕ್ಕೆ ನಮ್ಮಮ್ಮ ತೊಗೊಂಬಂದು ಗಿಡನೇ ಇಟ್ಬಿಟ್ಟಿದ್ದಾರೆ ಮನೆ ಹತ್ರ. ಸನ್ನಿ ಸೊಪ್ಪನ್ನ ಎಲ್ಲಿ ಹುಡ್ಕೊಂಡು ಹೋಗಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ನೋಡಿದೆ, ಅದು ಯಾವಾಗ ಹೋಗಿ ತೊಗೊಂಬಂದಿಟ್ರೋ ಗೊತ್ತಿಲ್ಲ, ತಂದು ಇಟ್ಟಿದ್ದಾರೆ ಸನ್ನಿ ಸೊಪ್ಪಿನ ಗಿಡ. ಸರಿ, ಅದನ್ನು ನೋಡಿಕೊಂಡು ಎಲೆಗಳು ಕಿತ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ಕಳಸಕ್ಕೆ ಅದೇ ಹೇಳ್ದಂಗೆ ನಾನು ವಿಳೆದೆಲೆ ಬದಲು ದಾಸವಾಳ ಎಲೆ ಇಡ್ಬೋದು, ಆದರೆ ಮಾವಿನ ಎಲೆ ಇಡ್ತಾರೆ. ನನಗೆ ಗೊತ್ತಿದ್ದಂಗೆ ಮಾವಿನ ಎಲೆನ ಡೈಲಿ ಪೂಜೆಗೆ ಇಡಬಾರ್ದಂತೆ. ಅದನ್ನು ಬರೀ ಮುಖ್ಯವಾದ ಪೂಜೆಗಳು ಮಾಡ್ತಾರೆ ಅಲ್ಲ, ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಏನಾದರೂ ಕಳಸ ಪೂಜೆ, ಗೃಹ ಪ್ರವೇಶ ಟೈಮು, ಆ ಟೈಮ್ಗಳಲ್ಲಿ ಮಾತ್ರ ಮಾವಿನ ಎಲೆನ ಯೂಸ್ ಮಾಡಬೇಕು. ಡೈಲಿ ಯೂಸ್ ಮಾಡೋ ಕಳಸದಲ್ಲಿ ಮಾವಿನ ಎಲೆನ ಇಡಬಾರ್ದು ಅಂತಾರೆ. ನನಗೆ ಗೊತ್ತಿರೋ ಪ್ರಕಾರ, ಗೊತ್ತಿಲ್ಲ ಇಡ್ಬೋದಾ ಬೇಡವಾ ಅಂತ, ಆದರೆ ಇಡಬಾರ್ದು ಅಂತಾರೆ. ನಾನು ಇಡಲ್ಲ ಮಾವಿನ ಎಲೆನ ಡೈಲಿ ಪೂಜೆಗೆ. ದಾಸವಾಳ ಎಲೆ ಇಡ್ಬೋದು. ದಾಸವಾಳ ಎಲೆನ ನಾನು ಇಟ್ಟಿದ್ದೀನಿ ಕೂಡ, ಮುಂಚೆ ಕೂಡ ಇಟ್ಟಿದ್ದೀನಿ. ಅದಕ್ಕೆ ಇವತ್ತು ಕೂಡ ಅದನ್ನೇ ಇಟ್ಟಿದ್ದು. ಇನ್ನು ಇಟ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ದೀಪ ಕೂಡ ಮುಟ್ಟಿಸ್ಕೊಂಡೆ, ಪೂಜೆ ಕೂಡ ಮಾಡಿಕೊಂಡೆ. ಇವತ್ತು ಸಂಕಷ್ಟಹರ ಚತುರ್ಥಿ, ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಂಗಾಗಿ ಇವತ್ತು ಶುಕ್ರವಾರನೂ ಆಗಿರೋದ್ರಿಂದ, ಸಂಕಷ್ಟಹರ ಚತುರ್ಥಿನೂ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಬಾಗ್ಲ ಹತ್ರ, ತುಳಸಿ ಗಿಡದ ಹತ್ರ ಎಲ್ಲ ದೀಪಗಳು ಹಚ್ಚಿಟ್ಟೆ. ಶುಕ್ರವಾರ ಈ ಥರ ದೀಪಗಳೆಲ್ಲ ಹಚ್ಚಿಟ್ಟು ಪೂಜೆ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿ. ಹಂಗಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ಇವತ್ತಿನ ವ್ಲಾಗು ಇದು. ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಮತ್ತು ಕಡಾಯಿ ಪಲಾವ್ನ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳಿ. ಇನ್ನೇನು ರಂಗೋಲಿ ಹೆಂಗಿತ್ತು ಅಂತ ಹೇಳಿ. ಟೋಟಲಾಗಿ ನನ್ನ ವ್ಲಾಗ್ ಹೆಂಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ನ ಇಷ್ಟೊತ್ತವರೆಗೂ ಪೇಷನ್ಸಲ್ಲಿ ಕುತ್ಕೊಂಡು ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟೊತ್ತವರೆಗೂ ನನ್ನ ವ್ಲಾಗ್ನ ಇಷ್ಟೊತ್ತವರೆಗೂ ಪೇಷನ್ಸಲ್ಲಿ ಕುತ್ಕೊಂಡು ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.